ದುಬೈ ಬಂಗಾರದ ಇಂಟ್ರೆಸ್ಟಿಂಗ್ ಕಥೆಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ಯಾವಾಗ DRI ಅಧಿಕಾರಿಗಳಿಗೆ ತಾನು ತಗ್ಲಾಕೊಂಡೆ ಅನ್ನೋದು ಗೊತ್ತಾಗುತ್ತೋ ಆಗ ತನ್ನ ಆಕ್ಟಿಂಗ್ ಸ್ಕಿಲ್ಸ್ನ ಹೆಂಗೆ ಈ ರನ್ಯಾ ರಾವ್ ಪ್ರೆಸೆಂಟ್ ಮಾಡಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಇತ್ತು. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರನ್ಯಾ ರಾವ್ ಕೇಸ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಯಿತು. ತಗ್ಲಾಕೊಂಡೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಗೊಳೋ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಡ್ಯಾಡಿ ಮತ್ತು ಅಂಕಲ್ಗೆ ಕಾಲ್ ಮಾಡಿ ಇದು ರನ್ಯಾ ಕಣ್ಣೀರ ಕಥೆಯ ಭಾಗ. ಗೋಲ್ಡ್ ಲೇಡಿ, ಈಕೆನೆ ಗೋಲ್ಡ್ ಲೇಡಿ ಅಂತ ಯಾಕೆ ಕರಿಬೇಕು? ಗೋಲ್ಡ್ ಸ್ಮಗ್ಲರ್ ಲೇಡಿ ರನ್ಯಾ ರಾವ್ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ಡೀಟೇಲ್ ಏನಂತ ನಾಟಕ ಮಾಡಲು ಅಂತ ನೋಡೋಣ. ಹೌದು, ನಟಿ ರನ್ಯಾ ಅರೆಸ್ಟ್ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏರ್ಪೋರ್ಟ್ನ ಕೊಠಡಿಯಲ್ಲಿ ಪರಿಶೀಲನೆಯ ವೇಳೆ ತಗಲಾಕೊಂಡ್ಬಿಡ್ತಾಳೆ ರನ್ಯಾ, ಮೈ ತುಂಬ ಚೀನಾ ತುಂಬ್ಕೊಂಡ್ಬಂದು. ಏರ್ಪೋರ್ಟ್ನಲ್ಲಿ DRIಗೆ ಲಾಕ್ ಆಗ್ತಾ ಇದ್ದಂತೆ ಗಳಗಳನೆ ಕಣ್ಣೀರಿಟ್ಟಿದ್ದಾಳೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು ಮುಂದೆ ರನ್ಯಾ ಕಣ್ಣೀರಿಟ್ಟಿದ್ದಾಳೆ. ನನ್ನಿಂದ ನೀವೆಲ್ಲ ತಗಲಾಕೊಂಡ್ಬಿಟ್ರಿ, ಸಿಕ್ಕು ಬಿದ್ರಿ, ನನ್ನಿಂದ ದೊಡ್ಡ ತಪ್ಪಾಗಿ ಹೋಗ್ಬಿಡ್ತು, ಪ್ರಮಾದ ಆಗ್ಬಿಡ್ತು. ಡ್ಯಾಡಿ ಅಂಕಲ್ಗೆ ಕಾಲ್ ಮಾಡಿ ತಿಳಿಸು, ಎಲ್ಲವನ್ನೂ ಕೂಡ ಫೋನ್ ಮಾಡಿ ಸುದ್ದಿಯನ್ನು ತಿಳಿಸು ಅಂಥೇಳಿ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ಗೆ ನಟಿ ರನ್ಯಾ ಹೇಳ್ತಾಳೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ನೀವು ಗಮನಿಸಬೇಕಾದಂತಹ ವಿಚಾರ, ಈಗ ಇದೇ ನಟಿ ಹೇಳ್ತಾ ಇರುವಂಥದ್ದು ನನ್ನನ್ನು ಇಲ್ಲಿ ಸಿಲುಕಿಸುವಂತಹ ಕೆಲಸ ಆಗಿದೆ, ನಾನು ಇದರಲ್ಲಿ ಅಮಾಯಕಿ, ನಾನು ಟ್ರ್ಯಾಪ್ ಆದೆ ಅಂಥೇಳಿ. ಹಾಗಾದರೆ ಬಸವರಾಜು ಬಳಿ ತಂದೆಗೆ ಹೇಳು, ಅಂಕಲಿಗೆ ಹೇಳು ಅಂಥೇಳಿ ಈಕೆ ಯಾಕೆ ಹೇಳಿದ್ಲು? ಹಾಗಾದರೆ ಅವರ ಇನ್ವಾಲ್ವ್ಮೆಂಟು ಕೂಡ ಇದರಲ್ಲಿದೆಯಾ? ಅವರಿಗೆ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ವಿಚಾರ ಗೊತ್ತಿತ್ತಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಈಕೆ DRI ಅಧಿಕಾರಿಗಳ ಕೈಲಿ ಲಾಕ್ ಆದಂತಹ ಸಂದರ್ಭದಲ್ಲಿ ಬಸವರಾಜು ಮತ್ತು ಈಕೆಯ ನಡುವೆ ಕಾನ್ವರ್ಜೇಷನ್ ಹೇಗಿತ್ತು ನೋಡ್ತಾ ಹೋಗೋಣ. ರನ್ಯಾ ಹೇಳ್ತಾಳೆ, ಸಾರಿ ಬಸವರಾಜ್, ನನ್ನನ್ನು ಕ್ಷಮಿಸಿಬಿಡು ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾಳಂತೆ. DRI ಅಧಿಕಾರಿಗಳ ಕೈಲಿ ಲಾಕ್ ಆದಂತಹ ಸಂದರ್ಭದಲ್ಲಿ ರನ್ಯಾ ಮುಂದುವರೆದು ಹೇಳ್ತಾಳೆ, ನನ್ನಿಂದ ನಿಮಗೆಲ್ಲ ಸಮಸ್ಯೆ ಆಯಿತು ಬಸವರಾಜ್. ಈ ಬಸವರಾಜ್ ಯಾರು ಅಂದರೆ ಈತ ಪ್ರೋಟೋಕಾಲ್ ಸಿಬ್ಬಂದಿ. ಈಕೆಯನ್ನ ಏರ್ಪೋರ್ಟ್ನಿಂದ ಕರ್ಕೊಂಬರ್ತಾ ಇದ್ದಿದ್ದೇ ಈತ. ನನ್ನ ಫೋನನ್ನು DRI ಅಧಿಕಾರಿಗಳು ಕಿತ್ಕೊಂಡಿದ್ದಾರೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಗಾಬರಿ ಆಗಿಬಿಟ್ಟಿದ್ದೀನಿ ಅಂಥೇಳಿ ಬಸವರಾಜು ಜೊತೆಗೆ ಮಾತನಾಡ್ತಾಳೆ. ಡ್ಯಾಡಿ ಮತ್ತು ಅಂಕಲ್ಗೆ ಫೋನ್ ಮಾಡಿ, ಗಮನಿಸಬೇಕಾದಂತಹ ವಿಚಾರ ಇದು. ರನ್ಯಾ DRI ಅಧಿಕಾರಿಗಳ ಕೈಲಿ ಲಾಕ್ ಆದ ತಕ್ಷಣ ಮೊದಲು ಹೇಳುವಂತಹ ಮಾತು ಡ್ಯಾಡಿಗೆ ಮತ್ತು ಅಂಕಲ್ಗೆ ಈ ವಿಚಾರವನ್ನು ತಿಳಿಸು ಅಂಥೇಳಿ. ಇಬ್ಬರಿಗೂ ಕೂಡ ಕ್ಷಮೆ ಕೇಳಿ ಅನ್ನುವಂತಹ ಮಾತನ್ನು ಬಸವರಾಜ್ಗೆ, ಪ್ರೋಟೋಕಾಲ್ ಸಿಬ್ಬಂದಿಗೆ ನಟಿ ರನ್ಯಾ ಹೇಳ್ತಾಳೆ. ಹಾಗಾದರೆ ಬಸವರಾಜು ಪ್ರೋಟೋಕಾಲ್ ಸಿಬ್ಬಂದಿ ಏನಿದ್ದಾನೆ ಆತ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾನೆ? ಮೇಡಮ್, ನನ್ನ ಫೋನ್ ಕೂಡ DRI ಅಧಿಕಾರಿಗಳು ಕಸ್ಕೊಂಡ್ಬಿಟ್ಟಿದ್ದಾರೆ, ನನಗೂ ಕೂಡ ಗಾಬರಿ ಆಗ್ತಾ ಇದೆ ಅಂಥೇಳಿ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ರನ್ಯಾ ಕಣ್ಣೀರಿಡ್ತಾಳಂತೆ. ನನ್ನ ಫೋನ್ ಕೂಡ ಕಿತ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದ ತಕ್ಷಣ ಗಲಿಬಿಲಿ ಆಗ್ಬಿಡ್ತಾಳಂತೆ. ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಗಳಗಳನೆ ಕಣ್ಣೀರಿಟ್ಲು ಬಸವರಾಜ್ ಎದುರಿಗೆ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಕಕ್ಕಾಬಿಕ್ಕಿ ಆಗ್ಬಿಟ್ಲು ರನ್ಯಾ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಏರ್ಪೋರ್ಟ್ನಲ್ಲಿ DRI ಅಧಿಕಾರಿಗಳ ಕೈಲಿ ಲಾಕ್ ಆದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಬೇಸಿಕಲಿ ರನ್ಯಾ ತನ್ನ ಆಕ್ಟಿಂಗ್ ಸ್ಕಿಲ್ಸ್ ಇಲ್ಲಿ ತೋರಿಸಿದಾಳೆ. ಸಿನಿಮಾದಲ್ಲಂತೂ ತೋರಿಸಿದಾಗ 4 ಜನ ಕೂಡ ನೋಡಿರ್ಲಿಲ್ಲ ತಿರುಗ್ಬಿಟ್ಟು. ಡೀಟೇಲ್ಸ್ ಕೊಡ್ತಾರೆ. ಮುರಳಿ, ಈ ಡ್ಯಾಡಿ ಯಾರು ಅಂತ ಗೊತ್ತು ನಮಗೆ, ಅಂಕಲ್ ಯಾರು ಮುರಳಿ? ಅಂಕಲ್ ಬಗ್ಗೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬಹಿರಂಗ ಆಗುವಂಥದ್ದು, ಅದು ಅಧಿಕೃತವಾಗಿ ತನಿಖಾ ಸಂಸ್ಥೆಗಳು ಅವರನ್ನು ವಿಚಾರಣೆಗೆ ಕರೆದಾಗ ಅಥವಾ ಅವರನ್ನು ಎಂಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಮಾಹಿತಿಗಳು ಬಹಿರಂಗ ಆಗ್ತವೆ ಮಮತಾ. ಯಾಕೆಂದರೆ ಪ್ರಮುಖವಾಗಿ ಅವತ್ತು ನಡೆದಂಥ ಘಟನಾವಳಿಗಳೇನಿತ್ತು ಮಾರ್ಚ್ 3ನೇ ತಾರೀಕು, ಅವತ್ತು ಆಕೆ ಬಸವರಾಜನ್ನು ಮುಂದೆ ಇಟ್ಕೊಂಡು ಇಡೀ ಚಿನ್ನವನ್ನು ಸಾಗಾಟವನ್ನು ಮಾಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಜೊತೆಗೆ ಆಕೆಯ ಮೇಲೆ ಕಾನ್ಸಂಟ್ರೇಟನ್ನು ಮಾಡೋದು. ಯಾಕೆಂದರೆ ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಕೂಡ ಪೊಲೀಸು ಒಬ್ಬ ಐಡೆಂಟಿ ಕಾರ್ಡನ್ನು ಹಾಕೊಂಡು ಆಕೆ ಮುಂದೆ ಬರ್ತಾ ಇರ್ತಾನೆ. ಮುಂದೆ ಬರೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರು VIP ಇರ್ಬೋದು ಅಂತೇಳಿ ಆಕೆಯ ಮೇಲೆ ಗಮನವನ್ನು ಕೊಡ್ತಾ ಇರಲಿಲ್ಲ. ಅಂದರೆ ಫೆಬ್ರವರಿ 18ನೇ ತಾರೀಕಿನ ತನಕ ಕೂಡ ಇದೇ ರೀತಿಯ ಟ್ಯಾಕ್ಟಿಕ್ ಅನ್ನು ಆಕೆ ಬಳಸಿಕೊಂಡಿದ್ಲು, ಜೊತೆಗೆ ಚಿನ್ನಾಭರಣವನ್ನು ಸಾಗಾಟವನ್ನು ಮಾಡ್ತಾ ಇದ್ಲು. ಆದರೆ ಮಾರ್ಚ್ 3ನೇ ತಾರೀಕು ಆಕೆ ಬರೋದನ್ನೇ ಕಾಯ್ತದಂತ DRI ಅಧಿಕಾರಿಗಳು ಆಕೆ ಬಂದ ತಕ್ಷಣ ಆಕೆಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ಆಕೆಯನ್ನ ಸ್ಕ್ರೀನಿಂಗ್ ಅನ್ನು ಮಾಡ್ತಾರೆ. ಆಕೆ ಬ್ಯಾಗ್ನಲ್ಲಿ ಯಾವುದೇ ರೀತಿಯ ಚಿನ್ನಾಭರಣ ಇರ್ಬೋದು ಅಥವಾ ಯಾವುದೇ ಅನುಮಾನಾಸ್ಪದ ವಸ್ತುಗಳು
ಗೊತ್ತೇ ಆಗೋದಿಲ್ಲ. ಆಕೆನ ಕೊಠಡಿಯ ಒಳಗಡೆ ಕರ್ಕೊಂಡೋಗಿ ಆಕೆ ಮೊಬೈಲನ್ನು ಕಸ್ಕೊಳ್ತಾರೆ. ಕೊಠಡಿ ಒಳಗಡೆ ಕರ್ಕೊಂಡೋಗಿ ಆಕೆಯ ಏನು ಫಿಸಿಕಲ್ ಆಗಿ ಆಕೆಯನ್ನು ಯಾವಾಗ ಚೆಕ್ ಅನ್ನು ಮಾಡ್ತಾರೆ, ಚೆಕ್ ಅನ್ನು ಮಾಡಿದ ಸಂದರ್ಭದಲ್ಲಿ 14 kg ಚಿನ್ನ ಸಿಗ್ತದೆ. ಸಿಕ್ಕಾದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಕೆ ತನ್ನ ಆಕ್ಟಿಂಗ್ ಅನ್ನ ಪ್ರಾರಂಭ ಮಾಡ್ತಾಳೆ. ಅಂದ್ರೆ 6:30ಕ್ಕೆ ಆಕೆಯನ್ನ ಸೆಕ್ಯೂರ್ ಮಾಡ್ಕೊಳ್ತಾರೆ. 8 ಗಂಟೆಗೆ ಆ ಕೊಠಡಿಯಿಂದ ಹೊರಗಡೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಬಸವರಾಜ್ಗೆ ಈ ಮಾತನ್ನ ಹೇಳಿರುವಂತದ್ದು, ಬಸವರಾಜ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ನೀವೆಲ್ಲರೂ ಕೂಡ ಸಿಕ್ಕಾಕೊಂಡ್ರಿ, ಈ ಮಾಹಿತಿಗಳನ್ನ ನನ್ನ ಡ್ಯಾಡಿಗೆ ಮತ್ತೆ ಅಂಕಲ್ಗೆ ಮಾಹಿತಿಯನ್ನ ಕೊಟ್ಬಿಡಿ ಅಂತೇಳಿ ಆಕೆ ಹೇಳಿದಾಳೆ. ಆದ್ರೆ ಬಸವರಾಜ್ಗೆ ಈಗಾಗಲೇ DRI ಅಧಿಕಾರಿಗಳು ಆತನ ಮೇಲೂ ಕೂಡ ಸಸ್ಪೆಕ್ಟ್ ಅನ್ನ ಮಾಡಿ ಆತನ ಮೊಬೈಲ್ ಅನ್ನು ಕೂಡ ಕಸ್ಕೊಂಡಿದ್ರು. ಅದರ ಬಗ್ಗೆನೂ ಕೂಡ ಆತ ಹೇಳಿರ್ತಾನೆ. ಒಟ್ಟಿನಲ್ಲಿ ಆಕೆ ಯಾವ್ಯಾವ ರೀತಿ ಡ್ರಾಮಾಗಳನ್ನ ಕ್ರಿಯೇಟ್ ಅನ್ನ ಮಾಡ್ತಾ ಬಂದ್ಲು. ಅದರಲ್ಲೂ ಕೂಡ ಮೊನ್ನೆ ಮ್ಯಾಜಿಸ್ಟ್ರೇಟ್ ಅವರ ಮುಂದೆನೂ ಕೂಡ DRI ಅಧಿಕಾರಿಗಳ ಮೇಲೆ ಅಲಿಗೇಷನ್ ಮಾಡೋ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಬಿಕ್ಕಿ ಅಳುವಂತ ಕೆಲಸಗಳನ್ನ ಮಾಡಿದ್ಲು. ಜೊತೆಗೆ ಮ್ಯಾಜಿಸ್ಟ್ರೇಟ್ನ ಏನು ನನಗೆ ಭಾರಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ DRI ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮನವೊಲಿಸುವಂತ ಕೆಲಸಗಳನ್ನು ಕೂಡ ಆಕೆ ಮಾಡಿರುವಂತದನ್ನ ನಾವು ನೋಡಿದೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅವಳು ಆಕ್ಟಿಂಗ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ಲು ಅನ್ನೋದು ಈ ತನಿಖೆಯಿಂದ ಮತ್ತು ಈ ಮಾಹಿತಿಗಳಿಂದ ಹೊರಗಡೆ ಬರ್ತಾ ಇರುವಂತದ್ದು. ಮಮತಾ. ಆಲ್ ರೈಟ್ ಮುರಳಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಆ್ಯಕ್ಟಿಂಗನ್ನು ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದಿದ್ರೆ ಪ್ರಾಬಬ್ಲಿ ಆಫರ್ಸ್ ಆದರೂ ಬಂದಿರ್ತಾ ಇತ್ತು. ಅಲ್ಲೇ ಅವಕಾಶ ಕೊಟ್ಟಾಗ ಮಾಡಲಿಲ್ಲ. ಇಲ್ಲಿ ಬೇಡ ಅಂದರೂ ಕೂಡ ಆಕೆ ಆ್ಯಕ್ಟಿಂಗನ್ನು ನೋಡಬೇಕಾದ ಸ್ಥಿತಿಯಲ್ಲಿ ಒಟ್ಟಿನಲ್ಲಿ ಅಧಿಕಾರಿಗಳಿದ್ದಾರೆ. ಇನ್ನೂ ತಾನು ಅಮಾಯಕಿ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸಿಕ್ಕಾಕೊಂಡಾಗ್ಲಿಂದ ಹೆಂಗೆ ಮಾಡ್ತಾ ಇದ್ಲು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ನಾನೇ ಈ ಪ್ರಕರಣದಲ್ಲಿ ವಿಕ್ಟಿಮು ಅನ್ನೋದು ಆಕೆಯ ವರ್ಷನ್. ಬಟ್ ಅದನ್ನು ನಂಬೋದಕ್ಕಾಗತ್ತಾ? ಕಿವಿನಲ್ಲಿ ಯಾರು ಲಾಲ್ಬಾಗ್ ಇಟ್ಕೊಂಡು ಓಡಾಡಲ್ಲ ಅಲ್ವಾ? ಸೊ ಅಧಿಕಾರಿಗಳು ಚೆನ್ನಾಗಿ ಡ್ರಿಲ್ ಮಾಡಿದ್ದಾರೆ. ಏನೇನು ಮಾಹಿತಿಗಳನ್ನು ಕಿಸ್ಬೇಕು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆಕೆ ಹೇಳುವಂತಹ ರಸವತ್ತಾದ ಕತೆಗಳಿದೆಯಲ್ಲ, ಯಾರೋ ಬಂದ್ರು, ಯಾರೋ ಕೊಟ್ಟರು, ಇನ್ನೆಲ್ಲಿಗೋ ಡೆಲಿವರಿ ಮಾಡುವಂತಂದ್ರು, ಇನ್ಯಾವುದೋ ನಂಬರ್ ಬರ್ತಾ ಇತ್ತು ಅಂತ ಯಾವುದು ಕೇಳುವಂತಹ ಹಂತದಲ್ಲಿ ಅಧಿಕಾರಿಗಳಿಲ್ಲ. ಇದೇ ಕಾರಣಕ್ಕೆ CBI ಎಂಟ್ರಿ ಕೊಟ್ಟಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಹೇಳಿದ್ರೆ, ಈಗ ಇಷ್ಟೊಂದು ಸಲ ದುಬೈಗೆ ಹೋದಾಗ ಒಂದ್ಸಲ ಕೂಡ ಅಲ್ಲಿನ ಅಧಿಕಾರಿಗಳು ಯಾಕೆ ಕ್ರಾಸ್ ವೆರಿಫಿಕೇಶನ್ ಮಾಡಲಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟು. ಇದೇ ಕಾರಣಕ್ಕೆ CBI ಎಂಟ್ರಿ ಕೊಟ್ಟಿರೋದು. ಅಲ್ಲಿ ಒಂದೇ ಒಂದು ಶಿಫ್ಟಲ್ಲಿ ಈಕೆ ಬರೋ ಟೈಮ್ನಲ್ಲೇ ಯಾರಾದರೂ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಈಕೆಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಅಲ್ಲಿ ಯಾರಾದರೂ ಕೈ ಜೋಡಿಸಿದ್ದಾರೆ ಅನ್ನೋದು ಕೂಡ ತನಿಖೆಯನ್ನು ಮಾಡ್ತಾರೆ. ದಟ್ ಇಸ್ ವೈ CBI ತನಿಖೆ ವೆರಿ 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 ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ. ನೋಡೋಣ ಏನೇನು ಅಂಶಗಳು ಗೊತ್ತಾಗತ್ತೆ ಅಂತ. ಒಟ್ಟಿನಲ್ಲಿ ಈಕೆ ಒಂದೊಂದು ದಿನದ ಒಂದೊಂದು ಡ್ರಾಮಾದ ಕಥೆಗಳನ್ನು ಕೂಡ ನಾವು ಹೇಳ್ತಾ ಇದ್ವಿ.